ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಬಿಗ್ ಬಾಸ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಪುಟ್ಟ ಅಪ್ಡೇಟ್. ನಿನ್ನೆ ಎಪಿಸೋಡ್ ಯಾರೆಲ್ಲ ನೋಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಅಂದರೆ ನನಗೂ ಗೊತ್ತಾಗ್ತೈತಿ. ಆಮೇಲೆ ನಿನ್ನೆ ಯಾರು ಇಷ್ಟ ಆದರು ನಿಮ್ಗೆ ಅನ್ನೋದನ್ನು ಕೂಡ ತಿಳಿಸ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಬಿಗ್ ಬಾಸ್ ನೋಡಿ ಬಂದಾರ, ಬಿಗ್ ಬಾಸ್ ಮನೆ ಒಳಗೆ ಅಂತಲೇ ಹೇಳ್ತೀನಿ. ಆದರೆ ಒಂದಿಬ್ಬರು ಮೂರು ಜನ ನೋಡಿರ್ಲಿಕ್ಕಿಲ್ಲ ಹಳೆ ಸೀಸನ್ಗಳನ್ನು. ಇನ್ನು ಮಿಕ್ಕಿದವ್ರು ಎಲ್ಲ ಹಳೆ ಸೀಸನ್ ನೋಡಿ ನಾನು ಹಿಂಗೆ ಇರಬೇಕು ಅಂಥೇಳಿ ಅಂದ್ಕೊಂಡು ಬಂದಂಗೆ ಐತಿ. ಇನ್ನು ಯಾರು ಚೈತ್ರ ಮತ್ತು ಮಾನಸಾಗ ನಿನ್ನೆ ಸ್ವಲ್ಪ ಜಗಳ ಆಗ್ತೈತೆ ಅಂತಲೇ ಹೇಳ್ಬೋದು. ಹಂಗಾಗಿ ಅನ್ನಿಸ್ತು ನನಗೆ, ಇವರೆಲ್ಲ ನೋಡ್ಕೊಂಡು ಬಂದಾರ, ಹಿಂಗೆ ಇರಬೇಕಂತೇಳಿ ಅಂದ್ಕೊಂಡು ಬಂದಾರ ಅಂಥೇಳಿ. ಬರ್ಬರ್ತಾ ಮುಂದಿನ ದಿನಗಳಲ್ಲಿ ಅದು ಇಂಟ್ರೆಸ್ಟ್ ಕಳ್ಕೋದೈತಿ ಅಂತ ಅನಿಸುತ್ತೆ ನನಗೆ. ಇನ್ನು ಜಗದೀಶ್ ಸರ್ ಅಂತರೂ ಅವರು ಮುಂಚೆ ನಾವು ಸಂಬರ್ಗಿ ಅವ್ರನ್ನ ನೋಡ್ತಿದ್ವಲ್ಲ, ಅವರು ಸೆಕೆಂಡ್ ವರ್ಷನ್ ಅಂತಲೇ ಅನಿಸುತ್ತೆ, ಪಕ್ಕ ಹಂಗೆ ಅನಿಸುತ್ತೆ. ಇನ್ನು ನಿನ್ನೆ ದಿನ ನೋಡಿದಂಗೆ ಸುರೇಶ್ ಅಣ್ಣ ಮತ್ತು ಮಾನಸ ಮಾತಾಡ್ಕೊತ ಕುಂತಿದ್ರು. ಅಲ್ಲಿ ಬಿನ್ ಬ್ಯಾಗ್ ಒಂದು ಇರಲಿಲ್ಲ. ಬಿನ್ ಬ್ಯಾಗ್ ಇತ್ತಂತಂದ್ರೆ ಸೇಮ್ ಸಂತು ಪಂತು ಏನು ನೋಡ್ತಿದ್ವಲ್ಲ ಅವ್ರ ವರ್ಷನ ನಮಗೆ ಕಾಣ್ತಿತ್ತು. ಎಲ್ಲಿ ಮುಂದಿನ ದಿನಗಳಲ್ಲಿ ಅವರು ಅದೇ ರೀತಿಯೇ ಆಗ್ತಾರೇನೋ ಅಂತ ಅನಿಸ್ತದೆ ನನಗೆ. ನಿಮಗೇನು ಅನಿಸುತ್ತೆ ತಿಳಿಸ್ರಿ. ಪಕ್ಕ ಮುಂದಿನ ದಿನಗಳಲ್ಲಿ ಸುರೇಶ್ ಮತ್ತು ಮಾನಸ ಅವರು ಒಂದು ಮೂಲೆಯಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಆಡ್ಕೋತಾರೆ ಅಂತಲೇ ಅನಿಸುತ್ತೆ ನನಗೆ. ನೋಡಬೇಕು ಏನಾಗ್ತೈತೆ ಏನೋ ಗೊತ್ತಿಲ್ಲ. ಒಂಥರ ಅದನ್ನು ಚಲೋ ಅನ್ನಿಸ್ತೈತಿ, ಎಂಟರ್ಟೈನ್ಮೆಂಟ್ ಏನೂ ಕಡಿಮೆ ಇರಲ್ಲ. ಇನ್ನು ಗೌತಮಿ ಗೌಡ ಆಗಿರ್ಬೋದು, ಒಂದು ಸ್ವಲ್ಪ ಸೇಫ್ ಗೇಮ್ ಅಂತಲೇ ಹೇಳ್ಬೋದು. ಈಗ 2 ದಿನದಲ್ಲಿ ಏನೂ ಅಳೆಯೋಕ್ಕಾಗಲ್ಲ. ಬಟ್ ಆ ಥರ ಏನಂದ್ರೆ ಯಮುನಾ ಅವರು ರೂಲ್ಸ್ ಅಂತ ಭಾಳ ಆ ಕಡೆನೇ ಗಮನ ಕೊಡ್ತಾ ಇರೋದು. ಯಾಕಂದ್ರೆ ಅವರು ಓಲ್ಡ್ ಸೀಸನ್ ನೋಡಿರ್ತಾರೆ, ರೂಲ್ಸ್ ಬ್ರೇಕ್ ಮಾಡಿದರೆ ಏನೆಲ್ಲ ಪನಿಷ್ಮೆಂಟ್ ಆಗ್ಬೋದು ಅಂತೇಳಿ. ಸೊ ಹಂಗಾಗಿ ರೂಲ್ಸ್ ಅಂತಲೇ ಅವರು ಸ್ಟಿಕ್ ಆನ್ ಆಗ್ಯಾರ ಅಂತಲೇ ಹೇಳ್ಬೋದು. ಅದು ಒಂದು ರೀತಿ ಒಳ್ಳೆಯದು, ಬಟ್ ಅತಿ ಆಗಬಾರ್ದಲ್ಲ ಯಾವುದೇ ಆದರೂ. ಆಮೇಲೆ ಭವ್ಯ ಗೌಡ ಅವರು ಅಷ್ಟೇ, ಅವರು ಒಂಥರ ಏನಂದ್ರೆ ಡಿಪ್ಲೊಮೆಟಿಕ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿನ್ನ ಯಾರೋ ಒಬ್ಬರು ಗೌತಮಿ ಗೌಡ ಅವರಿಗೆ ಡಿಪ್ಲೊಮೆಟಿಕ್ ಆಗಿ ಆಟ ಆಡ್ಲಕತ್ತಾರ ಅಂತ ಹೇಳಿದ್ರು. ಬಟ್ ಭವ್ಯ ಗೌಡ ಅವರು ರಿಯಲ್ ಆಗಿ ಡಿಪ್ಲೊಮೆಟಿಕ್ ಆಗಿ ಆಟ ಆಡಕತ್ತಾರ. ಏನೋ ಒಂಥರ ಜಗಳ ಆಡೋಕ್ಕಂತಲೇ ಬಿಗ್ ಬಾಸ್ ಮನೆಗೆ ಬಂದವ್ರ ಥರ ಅನ್ನಿಸ್ತಾರ, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನ್ಸತ್ತಾರ. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾರು ಹೆಂಗೆ ಅಂಥೇಳಿ. ಸೊ ಇದಿಷ್ಟಾಗಿತ್ತು ಬಿಗ್ ಬಾಸ್ ರಿವ್ಯೂ ನಿನ್ನೆದು ಎಪಿಸೋಡ್ದು. ಮತ್ತು ಹೊಸ ಎಪಿಸೋಡ್ದು ಹೊಸ ಒಂದು ಅಪ್ಡೇಟು ರಿವ್ಯೂ ಜೊತೆಗೆ ಸಿಗ್ತೀನಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಗ್ ಬಾಸ್ ಫ್ಯಾನ್ಸ್ ಯಾರೆಲ್ಲ ಅದಿರಿ ದಯವಿಟ್ಟು ಪಟ ಅಂತ ಒಂದು ಲೈಕ್ ಮಾಡಿರಿ. ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.